ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ. ಸಿಎಂ ಸ್ಥಾನ ಉಳಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ರಣತಂತ್ರ. ಶತಾಯಗತಾಯವಾಗಿ ಸಿಎಂ ಕುರ್ಚಿಯನ್ನ ಪಡೆಯಲಿಕ್ಕೆ ಡಿಕೆ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ. ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ರಣತಂತ್ರ. ಶತಾಯಗತಾಯವಾಗಿ ಸಿಎಂ ಕುರ್ಚಿ ಪಡೆಯಲಿಕ್ಕೆ ಡಿಕೆ ಸರ್ಕಸ್. ರಾಜ್ಯ ಸರ್ಕಾರದ ಬಳಕೆ ಕುರ್ಚಿಗಾಗಿ ನಡೀತಾ ಇದೆ ಕ್ರಾಂತಿ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಲೆಕ್ಕಾಚಾರಗಳೇನು? ಸಿಎಂ ಲೆಕ್ಕಾಚಾರ ಒಂದು, ಹೈಕಮಾಂಡ್ ಏಕಾಏಕಿ ಯಾವುದೇ ತೀರ್ಮಾನ ಮಾಡಲ್ಲ. ಸಿಎಂ ಲೆಕ್ಕಾಚಾರ ಎರಡು, ಅಧಿಕಾರ ಹಂಚಿಕೆ ಸಾಧ್ಯ ಅನಾವಶ್ಯಕ ಅನ್ನುವಂತಹ ಲೆಕ್ಕಾಚಾರ. ಸಿಎಂ ಲೆಕ್ಕಾಚಾರ ಮೂರು, ನನಗೆ ಸಾಕಷ್ಟು ಶಾಸಕರ ಬೆಂಬಲ ಇದೆ ಎನ್ನುತ್ತಿರುವಂತಹ ಸಿದ್ದರಾಮಯ್ಯ. ಡಿಸಿಎಂ ಲೆಕ್ಕಾಚಾರ ಏನು ನೋಡೋಣ. ಡಿಸಿಎಂ ಲೆಕ್ಕಾಚಾರ ಒಂದು ಏನು ಅಂತಂದ್ರೆ, ಹೈಕಮಾಂಡ್ ಈ ಬಾರಿ ಒಳ್ಳೆಯ ತೀರ್ಮಾನವನ್ನ ಮಾಡುತ್ತಾರೆ. ಡಿಕೆ ಲೆಕ್ಕಾಚಾರ ಎರಡು, ಶ್ರಮ ತ್ಯಾಗ ಕೊಡುಗೆ ವರಿಷ್ಠರಿಗೆ ಗೊತ್ತು. ಡಿಕೆ ಲೆಕ್ಕಾಚಾರ ಮೂರು, ಹೈಕಮಾಂಡ್ ಬೆಂಬಲ ಇದ್ರೆ ಸಿಎಂ ಸ್ಥಾನ ಸುಲಭ. ಡಿಕೆ ಲೆಕ್ಕಾಚಾರ ನಾಲ್ಕು, ನಾಯಕತ್ವ ಬೆಳವಣಿಗೆ ಬಹಿರಂಗ ಚರ್ಚೆ ಮಾಡಿಲ್ಲ. ಈಗ ಕರ್ನಾಟಕದಲ್ಲಿ ಯಾವ ರೀತಿಯ ಕ್ರಾಂತಿ ಎದ್ದಿದೆಯೋ ಎದ್ದಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಕುರ್ಚಿಗಾಗಿ ಕಾದಾಟ ನಡೀತಾ ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದನ್ನು ನಾನು ಒಪ್ಪುವುದಿಲ್ಲ. ಯಾಕಂತಂದ್ರೆ ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿದೆ. ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪಾಯಿಂಟ್ ಇಟ್ಕೊಂಡಿದ್ದಾರೆ. ನಾನು ಪಕ್ಷಕ್ಕೆ ಇಷ್ಟು ವರ್ಷ ದುಡಿದಿದ್ದೇನೆ, ನನಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ಕೂತಿದ್ದಾರೆ. ಹೈಕಮಾಂಡ್ ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ನೋಡಿ ಅಂತಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ನೆಕ್ಸ್ಟ್ ಟೈಮ್ ಅನ್ನುವಂತಹ ಚಾನ್ಸ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಸಲ ನಾವು ಅಧಿಕಾರದಲ್ಲಿದ್ದೇವೆ, ನನಗೆ ಅಧಿಕಾರ ಬೇಕೇ ಬೇಕು, ಸ್ಥಾನ ಬೇಕು, ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದರ ಅಪೋಸಿಟ್ ಆಗಿ ಸಿದ್ದರಾಮಯ್ಯ ಅವರು, ನಾನು ಯಾವತ್ತೂ ಹೇಳಿಲ್ವಲ್ಲ ಕುರ್ಚಿ ಬಿಡ್ತೇನೆ ಅಂತ ಹೇಳಿ, 5 ವರ್ಷವೂ ಕೂಡ ನಾನೇ ಸಿಎಂ ಆಗಿರ್ತೇನೆ, ನೀವ್ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಇದ್ದಷ್ಟು ಬಲಿಷ್ಠವಾಗಿ ಕಾಂಗ್ರೆಸ್ ಮತ್ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಈ ಕುರ್ಚಿ ಮೇಲೆ ಕೂರಿಸಿದ್ದು ಬಿಟ್ರೆ ಬೇರೆ ಒಂದು ಆಪ್ಷನ್ ಹೈಕಮಾಂಡ್ಗೆ ಕಾಣಿಸ್ತಾ ಇಲ್ಲ. ಈಗ 2 ಜನ ಮಕ್ಳಿರ್ತಾರೆ ಅಂತ ಅನ್ಕೊಳ್ಳಿ. ಒಂದು ತಾಯಿಗೆ 2 ಜನ ಮಕ್ಳಿರ್ತಾರೆ. ಒಂದು ಮಗು ತುಂಬಾ ಮಾತು ಕೇಳುತ್ತೆ, ಇನ್ನೊಂದು ಮಗು ಮಾತೇ ಕೇಳಲ್ಲ. ಈಗ ತಾಯಿ ಏನ್ ಮಾಡ್ತಾಳೆ? ತಾಯಿ ಯಾವ ಮಾತು ಕೇಳುತ್ತೋ ಆ ಮಗು ಹತ್ರ ಸ್ವಲ್ಪ ಜಾಸ್ತಿಯಾಗಿ ಹೇಳುತ್ತೆ, ನೀನು ಅವನ್ನ ಸಹಿಸ್ಕೊಂಡು ಹೋಗು, ನೀನು ಅವನಿಗೇನು ಮಾಡಬೇಡ, ನೀನು ಅವನ ಜೊತೆಗೆ ಹೊಂದ್ಕೊಂಡು ಹೋಗು, ನಿನಗೆ ನೆಕ್ಸ್ಟ್ ಟೈಮ್ ಏನಾದರೂ ಇದು ಮಾಡ್ಕೊಡ್ತೀನಿ ಅಂತ ತಾಯಿ ಮಾತು ಕೇಳಲ್ವಲ್ಲ. ಆ ಮಗು ಹತ್ರ ಅರ್ಥ ಮಾಡಿಸೋದು ಬಿಟ್ಟು ಮಾತು ಕೇಳುವಂತಹ ಮಗು ಹತ್ರ ಅರ್ಥ ಮಾಡಿಸ್ತಾಳೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ತಾಯಿ ಅಂತ ಅನ್ಕೊಂಡ್ರೆ ಡಿಕೆ ಶಿವಕುಮಾರ್ ಕೇಳ್ತಾರೆ, ಮಾತು ಕೇಳ್ತಾರೆ. ಅವರ ಕನ್ವಿನ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಆ ಒಂದು ಆಪ್ಷನ್ನು ಕೂಡ ಇದೆ. ಹಾಗೆ ಸಿದ್ದರಾಮಯ್ಯ ಅವರು ಮಾತು ಕೇಳದ ಮಗುವಾಗಿರ್ತಾರೋ ಗೊತ್ತಿಲ್ಲ, ಐ ಡೋಂಟ್ ನೋ ಮುಂದೆ ಏನಾಗುತ್ತೆ ಅಂತ. ಬಟ್ ಪಾಸಿಬಿಲಿಟಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು ಅಂತ ಹೇಳೋದಾದ್ರೆ, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಒಂದು ಏನು ಅಂದ್ರೆ, ಹೈಕಮಾಂಡ್ ಏಕಾಏಕಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ.
ಹೈಕಮಾಂಡ್ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ ಕಾರ್ಯರೂಪಕ್ಕೆ ತರಬೇಕಾದ್ರೆ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡುತ್ತೆ ಅನ್ನುವಂತಹ ಸೆನ್ಸ್ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಇನ್ನೊಂದು ಲೆಕ್ಕಾಚಾರ ಏನು ಅಂತಂದ್ರೆ ಅಧಿಕಾರ ಹಂಚಿಕೆ ಸದ್ಯ ಅನಾವಶ್ಯಕ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಐ ಡೋಂಟ್ ನೋ, ಅದು ಮೊದಲು ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಪವರ್ ಶೇರಿಂಗ್ ವಿಚಾರಗಳು ಇತ್ತು ಅಂತ ಆದ್ರೆ ಇದು ಬರೋದಿಲ್ಲ. ಅಂದ್ರೆ ಇದ್ರೆ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ. ಸಿಎಂ ಲೆಕ್ಕಾಚಾರ 3 ಏನು ಅಂತಂದ್ರೆ, ನನಗೆ ಸಾಕಷ್ಟು ಶಾಸಕರ ಬೆಂಬಲ ಇದೆ ಅನ್ನುತ್ತಿರುವುದು. ಹೌದು, ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಜೋರಾಗಿಯೇ ಇದೆ. ಇದರ ಬಗ್ಗೆ ಯಾರು ಚಕಾರವನ್ನ ಎತ್ತೋ ಹಾಗಿಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿರೋ ಕಾರಣದಿಂದ ಈಗ ಸಚಿವ ಸಂಪುಟ ಪುನರ್ರಚನೆಯೂ ಕೂಡ ಆಗುವಂತಹ ಒಂದು ಹಂತಕ್ಕೆ ಬರೋದ್ರಿಂದ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೋಬೇಕು. ಸಾಕಷ್ಟು ಜನ ಲಾಭಿ ನಡೆಸ್ತಾ ಇದ್ದಾರೆ. ಅವರ ಲಾಭಿಗೆ ಲಾಭ ತರಬೇಕು ಅಂತಂದ್ರೂ ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೆ ನಿಂತ್ಕೊಳ್ಳೇಬೇಕು. ಇನ್ನು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಒಂದೇನು ಅಂತಂದ್ರೆ, ಹೈಕಮಾಂಡ್ ಈ ಬಾರಿ ಒಳ್ಳೆಯ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂಥದ್ದು. ಅಂದ್ರೆ ಇಷ್ಟು ವರ್ಷ ನಾನು ಕಾದಿದ್ದೀನಿ, ನನ್ನ ಶ್ರಮ ಇದೆ, ತ್ಯಾಗ ಇದೆ, ನನ್ನ ಕೆಲಸವನ್ನು ನೋಡಿದ್ದಾರೆ, ನಾನು ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ ನೋಡಿದ್ದಾರೆ, ದಟ್ಸ್ ವೈ ನನಗೆ ಆ ಒಂದು ಸ್ಥಾನವನ್ನು ಕೊಡಬಹುದು ಅಂತ ಹೇಳಿ. ಡಿ ಕೆ ಲೆಕ್ಕಾಚಾರ ಎರಡೇನಿದೆ ಅಂದ್ರೆ, ಶ್ರಮ, ತ್ಯಾಗ, ಕೊಡುಗೆ ಇದೆಲ್ಲವೂ ಕೂಡ ವರಿಷ್ಠರು ನೋಡಿರ್ತಾರೆ. ಎಸ್, ಆಬ್ವಿಯಸ್ಲಿ ನೋಡಿರ್ತಾರೆ ಅಂತ ಹೇಳಿ. ಆದರೆ ಡಿ ಕೆ ಶಿವಕುಮಾರ್ ಅವ್ರ 3ನೇ ಒಂದು ತಲೆ ಏನಿದೆ ಅಂತಂದ್ರೆ, ಹೈಕಮಾಂಡ್ ಬೆಂಬಲ ಇದ್ರೆ ಸಿಎಂ ಸ್ಥಾನ ಸುಲಭ ಅಂತ ಹೇಳಿ. 4ನೇ ಲೆಕ್ಕಾಚಾರ ಏನು ಅಂತಂದ್ರೆ, ನಾಯಕತ್ವ ಬದಲಾವಣೆ ಬಹಿರಂಗ ಚರ್ಚೆ ಮಾಡಿಲ್ಲ ಅನ್ನುವಂತಹ ಥಿಂಕಿಂಗ್ ಇಟ್ಕೊಂಡಿದ್ದಾರೆ. ಇದೇನಾದ್ರು ನಾನು ಹೇಳಿದ ತಾಯಿ ಮಗನ ಕತೆ ಆಗ್ಬಿಟ್ರೆ ಮಾತು ಕೇಳುವಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಹೈಕಮಾಂಡ್ ಬಂದ್ರೆ, ಸೊ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ತಪ್ಪೋಗುತ್ತಲ್ವಾ ಸ್ಥಾನ? ಗೊತ್ತಿಲ್ಲ, ಐ ಡೋಂಟ್ ನೋ ಮುಂದೆ ಏನಾಗುತ್ತೆ ಅಂತ. ನವೆಂಬರ್ 26 ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.